ಅದರಲ್ಲಿ ಆ್ಯಕ್ಚುಲಿ ಒಂದು ಟ್ರಿಪ್ಪಿಗೆ 100 ರೂಪಾಯಿ ಅಂತೆ. ಒಂದು ರೌಂಡು ಅದೇ 100 ರೂಪಾಯಿ ಈ ಕುದುರೆಗೆ ಹಾಕಿದ್ರೆ 30 ಕಿಲೋಮೀಟ್ರ್ ಹೋಗ್ಬಿಡ್ಬೋದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಹೇಳಿದ್ರೆ ಹೋಗ್ಬಿಡ್ತ್ಯಾ? ಇದೆಲ್ಲ ಬೇಕಾ ನಿನ್ಗೆ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹಾಯ್ ಗೆಳೆಯರೇ, ಬಿಸಿ ಬಿಸಿ ತುಪ್ಪ. ಇಲ್ಲಿ ನೋಡ್ಬೋದು ಏನ್ ಚೆನ್ನಾಗಿದೆ ಗುರು, ಏನ್ ಚೆನ್ನಾಗಿದೆ. ಬೆಸ್ಟ್ ವ್ಯೂ ಬ್ರೋ, ಬೆಸ್ಟ್ ವ್ಯೂ ಇದು ಆಕ್ಚುಲಿ ಚೆನ್ನಾಗಿರೋದು ಬ್ರೋ. ನಿಲ್ಸೋಣ. ಮೇಘದೂತ ಕಾವ್ಯದಲ್ಲಿ ಶಾಕುಂತಲ ಪುಟಗಳಲ್ಲಿ ಕಾಳಿದಾಸ ಮರೆತು ಹೋದ ಪದವೊಂದು ನೀನೇನಾ. ಇಂದ್ರಲೋಕ ವೈಭವದಿ ಕೋಟಿ ಸುಖದ ಸ್ವಪ್ನದಲ್ಲಿ ಕೊರತೆಯೊಂದು ಬಂತು, ಅದು ನೀನೇನಾ. ಪದಗಳೇ ನಾಚುವ ಕವನವು ನೀ, ಕವಿಗಳಿಗಿಟುಕದ ಕಲ್ಪನೆ ನೀ, ಕುಂಚವೇ ನಾಚುವ ಚಿತ್ರವು ನೀ, ಬಣ್ಣಗಳಿಲ್ಲದೆ ಮಿನುಗುವೆ ನೀ. ಏನ ಹೇಳಿ ಹೊಗಳಲ್ಲಿ ನಿನ್ನ ಮಾತುಗಳೇ ಮುಗಿದವು ಚಿನ್ನ, ಮೌನವಾಗಿ ನಿಂತರು ನಿನ್ನ ಅಂದವು ಕಾಡುತ್ತಿದೆ. ಗಾಯ್ಸ್ ಫೈನಲಿ ಬಂದಿದ್ದೀವಿ. ಬಂದ ಕೂಡ ಒಬ್ಬರು ಅಣ್ಣ ಅವ್ರು ಹೋಗ್ತಾಯಿದ್ರು, ಫೋಟೋ ಹೊಡ್ಕೊಂಡಿದ್ರು ನಮ್ಮ ಜೊತೆ. ಏನೋ ನಡೀತಾ ಇದೆ, ಚೆನ್ನಾಗಿ ಕಾಣ್ತೀವಿ ಅನ್ಸುತ್ತೆ. ರೈಡಪ್ ಫುಲ್ಲು ಗೇರಪ್ ಹಾಕೊಂಡು ಹೋಗ್ತಿರೋದು. ಎಲ್ಲ ಕಡೆ ಫ್ಯಾನ್ಸ್. ಹೆಂಗೆ ಅನಿಸ್ತಿದೆ? ಎಲ್ಲ ಕಡೆ ಫ್ಯಾನ್ಸ್. ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಅಲ್ಲ. ನಾವು ಇಲ್ಲೇನೋ ನಡೀತಾ ಇದೆ ನೋಡ್ಬೋದು. ಸ್ವಲ್ಪದಲ್ಲೇ ಮ್ಯಾಚ್ ನಡೆಯಲಿದೆ. ಅಷ್ಟಲ್ಲಿ ಹೊಡ್ತೀವಣ್ಣ, ಊಟ ಮಾಡಿ ಹೊಡ್ತೀವಿ. ಸಿಗುತ್ತೆ. ಇಲ್ಲಾಂದ್ರೆ ಬಾಕ್ಲಾಕ 8 ಗಂಟೆಗೆ ಹೋದ್ರೆ ನಾಳೆ ಬೆಳಿಗ್ಗೆ 7 ಗಂಟೆಗೆ ಬರ್ತದೆ. ಊಟ 7:30 ಕೂಡ ಶುರು ಮಾಡ್ತಾರೆ. ನಾವು 8 ಗಂಟೆಗೆ ಬಂದ 8:20 ಒಳಗೆ ಬಂದ್ ಮಾಡಿ. ಗೈಸ್ ಇಲ್ಲಿ ರೆಸ್ಪಾನ್ಸ್ ಚೆನ್ನಾಗಿದೆ. ನಾವು ಪಾರ್ಕಿಂಗಿಗೆ ಹಚ್ಚಿದ ಕೂಡನೇ ಬಂದ್ಕೊಂಡೆಲ್ಲ ತಿಳಿಸ್ತಾ ಇದ್ದಾರೆ ಎಲ್ಲಿ ಏನಿದೆ ಅಂತ ಹೇಳ್ಕೊಂಡು. ಇವರು ಚೆನ್ನಾಗಿ ಬಂದ್ಕೊಂಡೆಲ್ಲ ಹೇಳ್ತಾ ಇದ್ರು. ಗಾಡಿ ಮಾತ್ರ ಲೈನಪ್ ಮಾಡಿದ್ರೆ ಚೆನ್ನಾಗಾಗಿದೆ, ಒಳ್ಳೆ ಚೈಕಾಗಿ ಕಾಣ್ತಿದೆ. ಚೆನ್ನಾಗಿತ್ತಲ್ವಾ? ನಾವು ಅಲ್ಲಿ ಶಾರ್ಟ್ ಕಟ್ ಹೊಡೆದ್ರು ಸೀನ್ ಮಾತ್ರ ಮಸ್ತ್ ಇತ್ತು. ಹೌದು, ಹೊರ್ತಿದೆ ಅಲ್ಲಿಗೆ ಬರೋದಕ್ಕೆ. ನೀವೇನಾದ್ರು ಬರ್ತೀರಾ ಅಂದ್ರೆ ಸೀನ್ ಮಾತ್ರ ಮಿಸ್ ಮಾಡ್ಕೋಬೇಡಿ. ಇನ್ ಮಳೆಗಳೇ ಮುಗ್ದಿ ಚಳಿಗಾಲ ಸ್ವಲ್ಪ ಸ್ಟಾರ್ಟ್ ಆಗಿರುತ್ತಲ್ಲ, ಇಲ್ಲ ಫುಲ್ ಮಳೆ ಮುಗ್ದಿ ಆಮೇಲೆ ಬಂದ್ರೆ ಇನ್ನೂ ಮಸ್ತ್ ಚೆನ್ನಾಗಿರುತ್ತೆ. ಮಳೆ ಮುಗ್ದಿ ಫುಲ್ ಎಲ್ಲ ಮೂಮೆಂಟ್ ಅಲ್ಲಿ ಬರ್ಬೇಕು. ಸೂಪರ್ ಪ್ಲೇಸ್ ಮಾತ್ರ. ನಮ್ ಬ್ಯಾಕೇ ನೋಡಿ, ಸಾರಿ ನಮ್ ಫ್ರಂಟೇ ನೋಡಿ ಹೆಂಗ್ ಕಾಣತ್ತೆ. ಇಲ್ಲೇ ನೋಡಿ ಇಲ್ಲೇ ಹೆಂಗ್ ಕಾಣ್ತಿದೆ. ಎಲ್ಲೋ ಇದ್ವಿ ಈ ಟಾಪ್ ಅಲ್ಲಿ, ಅವಾಗ ಇನ್ನೂ ಸೈಕಾಗಿ ಕಾಣ್ತಿತ್ತು ಇದು ಪಾಯಿಂಟ್. ಈಗ ನಮ್ ರಾಕಿ ಬಾಯ್ ರೂಮ್ ತಗೋಬೇಕಂತಿದ್ದಾನೆ. ಏನಕ್ಕೆ ರೂಮ್? ಏನಕ್ಕೆ ರೀಸನ್? ನಾನ್ ತಗೊಳ್ಬೇಕಂತ ಬಹಳ ಆಸೆ ಇದೆ. ಏನಕ್ಕೆ ಅಂತಂದ್ರೆ ಏನಂತ ಹೇಳೋದ ಮತ್ತೆ ಮಲ್ಗ್ಲಿಕ್ಕೆ. ಯಾಕೆ ಹಂಗೆಲ್ಲ ಕೇಳಬಾರ್ದು. ಕೆಲವೊಂದು ವಿಷಯಗಳನ್ನ ಸೀಕ್ರೆಟ್ ಆಗಿ ಇಟ್ಕೋಬೇಕು. ಎಲ್ಲದೂ ಯಾಕೆ ಏನು ಅಂತ ಎಲ್ಲ ವಿಷಯ ಅಷ್ಟು ಸೀಕ್ರೆಟ್ ಆಗಿರುತ್ತೆ ಸ್ವಲ್ಪ. ಅವ್ನು ಯಾರ ಜೊತೆ ಮಾತಾಡ್ತೇನೆ? ನಾಚ್ಕೊಂತಾನೆ ಹುಡುಗ, ನಾಚ್ಕೊಂತಾನೆ. ಪ್ರೇಯಸಿ ಎಲ್ಲಿ ನೋಡು? ಅವಳು ಹೇಳ್ತೀನಿ ಸ್ವಲ್ಪ ಬ್ರೇಕ್ ನಂತರ. ಓಕೆ, ಸ್ವಲ್ಪ ಬ್ರೇಕ್ ನಂತರ ಲಗೇಜನ್ನ ಇಡ್ತೀವಿ. ನೆಕ್ಸ್ಟ್ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸಖತ್ತಾಗಿ ತಣ್ಣಗಿದೆ ಅಂತ. ಪ್ರಜ್ವಲ್ ಬಾಯ್ ತಣ್ಣಗಿದೆ. ಹೆಂಗಿದೆ ಪ್ರಜ್ವಲ್ ಬಾಯ್? ಹೆಂಗಿದೆ ತಣ್ಣಗೆ?
ಎಂಟ್ರೆನ್ಸ್ ಅನ್ನಪೂರ್ಣೇಶ್ವರಿ ಅಮ್ಮನವರು ದೇವಸ್ಥಾನಕ್ಕೆ ಹೋಗುವ ದಾರಿ. ಅಲ್ವಾ? ಇಲ್ಲೇನು ಮಾಡ್ತೀರಾ ಅಂಕ? ನಮ್ಮ ಲಗೇಜ್ ಕೈರಿ ನಾನು ಆರಾಮ್ ಫುಲ್ಲು ಮರ ಕಾಲೆಲ್ಲ ನೋಡ್ತಾ ಇದೆ. ಅದು ಇನ್ನೂ ನೋಡ್ತಿದೆ ಕಾಲಿಂದ. ಅದು ಹೆಂಗಿದೆ ಅನುಭವ? ಸಕ್ಕತ್ತಾಗಿದೆ. ನೋಡೋಣ ಒಳಗೋದ್ಮೇಲೆ ಹೆಂಗಿದೆ ವಿಡಿಯೋ ಅಲ್ಲ ಜೋಶ್. ಹೀಗೆ ನಮ್ದು ಹಿಂದೂ ಟೆಂಪಲಲ್ಲಿ ಆಲ್ಮೋಸ್ಟ್ ಎಲ್ಲೇ ಹೋದರೂ ದೇವ್ರ ಫೋಟೋ ಹೊಡೆಯೋದಿಲ್ಲ ಬಿಡು. ರಿಯಲ್ ಹೂ ಅನ್ಸುತ್ತೆ ಅದು. ಅಲಂಕಾರ ಚೆನ್ನಾಗಿದೆ. ಅಲ್ಲಿ ನೋಡಲ್ಲಿ ಏನು ಬರ್ತಿದ್ದಾರೆ, ದೇವರ ದರ್ಶನಕ್ಕೆ ಹೋಗುವವರು ತಮ್ಮ ಶರ್ಟ್ ಮತ್ತು ಬನಿಯನ್ ಕಡ್ಡಾಯವಾಗಿ ತೆಗೆದು ಹೋಗಬೇಕು. ಕನ್ನಡ ನೀನು ಸ್ವಲ್ಪ ಕಲಿಯಬೇಕು. ಇಲ್ಲ ನಾನು ಅವನೇನೋ ಮಾಡ್ದನ ಸೈನ್ ಅಲ್ಲಿ ನೋಡ್ಲಿಕ್ಕೆ ಹೋದೆ, ಕನ್ನಡ ಓದಲಿಲ್ಲ. ತೆಗಿಯೋ ಪ್ರಜ್ವಲ್ ಭಾಯ್, ಬ್ರೂಸ್ಲಿ, ರಾಕಿ ಭಾಯ್ ಓಪನ್. ಅದಕ್ಕೆ ಸೆಂಟೆನ್ಸ್ ಎಲ್ಲ ಸೇರಿಸ್ಬಿಟ್ಟೇಳಪ್ಪ. ಸೆನ್ಸರ್ ಚೇಂಜ್ ಮಾಡೋಣ. ಈಗ ಒಂದೊಂದೇ ಬಾಡಿ ಬಿಲ್ಡರ್ಸ್ ಬರ್ತಾರೆ ನೋಡಿ. ಅಮ್ಮನವರ ದರ್ಶನ. ಇದೇ ದೇವರು ಅಲ್ಲಿ ಒಳಗಿರೋದು, ಅನ್ನಪೂರ್ಣೇಶ್ವರಿ. ನಾವು ತಿನ್ನುವ ಅನ್ನ ನಮ್ಮ ಮಾತೆಯವರದ್ದೇ, ಅವರೇ ಕೊಡುವ ಪ್ರಸಾದ. ಇವರು ಇದನ್ಸುತ್ತೆ ಒಳಗೆ ಕೊಡಲ್ಲ ಅನ್ಸುತ್ತೆ. ಈಗ ವಿಡಿಯೋ ಮಾಡೋದಕ್ಕೆ ತೆಗಿಲೇಬೇಕು. ಒಂದ್ಸಲ ಹಿಂಗೆ ಒಳಗೆ ನೋಡಿ. ಎಲ್ಲರೂ ಈಗ ಬಿಲ್ಡರ್ ಆಗಿದ್ದೀವಿ. ಹಾಗೆಲ್ಲ ಮಾಡ್ಬಾರ್ದು. ಎಷ್ಟು ದಿನ ಎಲ್ಲಿದ್ದಪ್ಪ ನೀನು? ಅದು ಮುಖದಲ್ಲಿ ಕಾಣೋದಲ್ಲ, ಮನಸ್ಸಲ್ಲಿ. ಗಾಯ್ಸ್ ದರ್ಶನ ಎಲ್ಲ ಆಗಿದೆ, ಪ್ರಸಾದ ತೊಗೊಂಡಾಗಿದೆ. ಈಗ ಏನಿದ್ರೆ ಇಲ್ಲಿ ಬಂದರೆ ಹೊರಗೆ ಶಾಪಿಂಗ್ ಮಾಡ್ಬೋದು ನೋಡಿ. ನೀವು ಏನಾದ್ರು ತಗೊಳಿದ್ರೆ ವಿನಾಯಕ್ ನಿನ್ನ ಮಕ್ಕಳಿಗೆ, ವಿನಾಯಕ್ ಅಂತ ಓಂಕಾರ ನಿನ್ನ ಮಕ್ಕಳಿಗೆ ಏನಾರು ತಗೊಳ. ನಂಗೆ ಆಟೋ ಕೊಡ್ಸಪ್ಪ. ಆಟೋದಲ್ಲಿ ಹೋಗ್ತೀಯಾ ಮಗ? ಬಾ ಮಗ, ಈಗ ಗದೆ ಬೇಡ ಮಗ. ಬೇಡಪ್ಪ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಬಿಸಿ ಬಿಸಿ ತುಪ್ಪ. ಇದು ಆಯುರ್ವೇದಿಕ್ ಔಷಧಿಗಳು ನೋಡಿ. ಇದು ಚೆನ್ನಾಗಿರುತ್ತೆ ನೋಡಿ ಬ್ರೋ. ಏನು ತಗೊಂಡೆ? ನೀನು ತಗೊಂಡೆ? ಚಿಪ್ಸ್ ತಗೊಂಡಿದ್ದಾನೆ ಬ್ರೋ. ಗರಂ ಮಸಾಲ. ಓ ರೆಡಿನಾ? ಶಾಪಿಂಗ್ ಮಾಡಿದ್ರೆ ಇಲ್ಲಿ ಬರ್ಬೋದು, ನೀವು ಶಾಪಿಂಗ್ ಮಾಡ್ಬೋದು. ಸೊ ಗೈಸ್, ಈಗ ಪ್ರಸಾದ ತೊಗೊಂಡಾಗಿದೆ ಅಂತ ಹೇಳಿದ್ದೆ. ಈಗ ಅನ್ನ ಪ್ರಸಾದನೂ ಸೇವಿಸ್ ಆಯಿತು, ಊಟ ಮಾಡಾಗಿದೆ. ಈಗ ಲಗೇಜ್ ತೊಗೊಳ್ಲಿಕ್ಕಂತ ಹೋಗ್ತಾ ಇದ್ದೀವಿ ಗೈಸ್. ಊಟ ಮಾತ್ರ ನೆಕ್ಸ್ಟ್ ಲೆವೆಲ್. ಯಾಕಂತ ಹೇಳಿದ್ರೆ ಇಲ್ಲಿ ಊಟನೇ ಸ್ಪೆಷಲ್ ಅಲ್ವಾ. ಅನ್ನಪೂರ್ಣೇಶ್ವರಿ ದೇವರ ಅನ್ನ ಪ್ರಸಾದನೇ ಸ್ಪೆಷಲ್. ಸೊ ಗೈಸ್, ಈಗ ಹೋಟೆಲಿಗೆ ಬಂದಿದ್ದೀವಿ. ಇಬ್ಬರು ಫ್ರೆಶ್ ಆಗ್ಲಿಕ್ಕೆ ಹೋಗಿದ್ದಾರೆ. ಓಂಕಾರ ಬ್ರೋ ಎಲ್ಲ ಇಲ್ಲೇ ಇದ್ದೀವಿ ನಾವು. ಈಗ ಏನಿದೆ, ಇದೇ ಯಾವ ಚಿಪ್ಸ್? ಹಲಸಿನಕಾಯಿ ಚಿಪ್ಸ್ ತಿಂತಾ ಇದ್ದೀವಿ ಗಾಯ್ಸ್. ಈಗ ತುಂಬ ಟಯರ್ಡ್ ಆಗಿದ್ದೀವಿ. ಎಲ್ಲ ಮಾಡಿ ಮಲ್ಕೊಳ್ಳೋದು ಈಗ ಅಷ್ಟೇ. ಈಗ ಫುಲ್ ತೆಗೆದ್ರಿ. ಸೊ ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ಸೆಕೆಂಡ್ ಡೇ ನಮ್ಮ ಟ್ರಿಪ್ಪಿಂದು. ನೋಡ್ಬೋದು ಈಗ ಫ್ರೆಶ್ ಆಗ್ಲಿಕ್ಕೆ ಹೋಗಿದ್ದಾರೆ ಸ್ವಲ್ಪ ಜನ, ಮತ್ತೆ ಸಾಂಗ್ ಎಂಜಾಯ್ ಮಾಡ್ತಿದ್ದಾರೆ, ಚಿಪ್ಸ್ ತಿಂತಿದ್ದಾರೆ. ಈಗ ಅವರಿಬ್ರು ಸ್ನಾನ ಮಾಡಿ ಹೋಗಿದ್ದಾರೆ. ರಾಕಿ ಬಾಯ್ ಮತ್ತೆ ಓಂಕಾರ ಇಬ್ರು ಒಟ್ಟಿಗೆ ಹೋಗಿದ್ದಾರೆ ಸ್ನಾನ ಮಾಡ್ಲಿಕ್ಕೆ. ರಾಕಿ ಬಾಯ್ ಮತ್ತೆ ಓಂಕಾರ ಒಟ್ಟಿಗೆ ಹೋಗಿಲ್ವಾ ಸ್ನಾನ ಮಾಡ್ಲಿಕ್ಕೆ? ಹೋಗಿದ್ದಾರೆ. ಏನ್ ಮಾಡ್ತೀರಾ, ನಮ್ದು ಹಣೆ ಬರ ಸರಿ, ಒಟ್ಟಿಗೆ ಹೋಗಿದ್ದಾರೆ. ಇಬ್ರು ಒಟ್ಟಿಗೆ ಹೋಗಿದ್ದಾರೆ ಗಾಯ್ಸ್. ಇವರು ಸಾಂಗ್ ಅಲ್ಲಿ ಮುಳುಗೋಗಿದ್ದಾರೆ ಗಾಯ್ಸ್. ಈಗ ನಾವು ಬೇಲೂರು ಹೋಗ್ತಿದೀವಿ, ಬೇಲೂರು ಹಳೆಬೀಡು ಹೋಗ್ತಿದೀವಿ. ಈಗ ಸ್ನಾನ ಮಾಡಿ ಎಲ್ಲ ನಂದಾಗಿದೆ. ಓಂಕಾರ ಬ್ರೋ ಬಂದಿದ್ದಾನೆ. ಓಂಕಾರ ಸ್ನಾನ ಮಾಡಿ ರಾಕಿ ಬಾಯ್ ಜೊತೆ ಈಗ ಸ್ವಲ್ಪ ಸಮಾಧಾನ ಆಯ್ತು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಸೊ ಗಾಯ್ಸ್, ಇಲ್ಲಿ ನೋಡ್ಬೋದು ರಾಕಿ ಬಾಯ್ ಅಮ್ಮಂಗೆ ಫೋನ್ ಮಾಡಿದ್ದಾನೆ. ಬಾಟ್ಲೆ ಇಟ್ಕೊಳ್ಳಿ ಬ್ರೋ. ಒಬ್ರು ಬಾಟ್ಲಿ ಇಟ್ಕೊಳ್ರಿ ಮರ್ಯ. ಏನಕ್ಕೆ ಹಂಗ್ ಮಾಡ್ತೀನಿ ಮರ್ಯ ನೀವಲ್ಲ? ಶೂ ಎಲ್ಲಿಡೋದು? ಅಲ್ಲಿಡ್ಬೇಕಾ? ಯಾರ್ದು ಇದು ಕಾರು?
ಇಲ್ಲ ಒಂದು ಕೆಲಸ ಮಾಡೋಣ, ಅಲ್ಲೇ ಕೆಳಗೆ ಇಟ್ಬಿಡೋಣ, ಬೈಕ್ ಕೆಳಗೆ ಇಡೋಣ. ಆಮೇಲೆ ಹೋಗುವಾಗ ಇಲ್ಲೊಂದು ಫೋಟೋ ಹೊಡ್ಸ್ಕೊಂಡು ಹೋಗ್ಬೇಕಲ್ಲ. ಎಸ್ ಶೂ ಎಲ್ಲ ಇಲ್ಲೇ ತೆಗ್ದು ಇಟ್ಬಿಡಿ. ಕುಡಿಲಿಕ್ಕೆಲ್ಲ ನೀರು ಬೇಕು ನಿಮಗೆ, ಬಾಟ್ಲಿ ಇಟ್ಕೊಳಕ್ಕಾಗಲ್ಲ ಅಂದ್ರೆ ಹೆಂಗೆ? ಏಯ್ ಸ್ವಂತ ಕೈಯಲ್ಲಿ ಸ್ವಂತ ಇದರಲ್ಲಿ ಇಟ್ಕೊಂಡಿದ್ದೀನಿ. ಹಾಂ ಗೊತ್ತಾ, ಸ್ವಂತ ಬ್ರ್ಯಾಂಡ್ ಇದೆ. ಸ್ವಂತ ಬ್ರ್ಯಾಂಡಾ ಇದು? ಮ್ಯಾಚ್ ನೋಡ್ಬೋದು ಯಾವ ಥರ ಕಾಣ್ತಿದೆ. ಓ ಮೈ ಗಾಡ್, ಸಖತ್ತಾಗಿದೆ, ಸಖತ್ ಅಂದ್ರೆ ಸಖತ್ತಾಗಿದೆ. ಈಗ ಇನ್ಸ್ಟಾ 360 ನಮ್ಮ ಗಗನ್ ಅವರು ಕ್ಯಾಮ್ರಾವನ್ನು ಆನ್ ಮಾಡ್ತಿದ್ದಾರೆ. ಇವರಿಗೆ ಚಪ್ಪಾಳೆ ಮೂಲಕ ಹುರಿದು ತುಂಬಿಸಬೇಕೆಂದು ಕಳ್ಳಕಳ್ಳಿಯ ವಿನಂತಿ. ಈ ಕಳ್ಳ ಓಂಕಾರ ಬಂದಿದ್ದಾನೆ ಇಲ್ಲಿ. ಕಳ್ಳ ಓಂಕಾರ ಬಂದು ಇಲ್ಲಿ ಆಟವನ್ನು ಆಡಲು ಸಿದ್ಧನಾಗಿದ್ದಾನೆ ಅಂತ. ಯಾಕೋ ಭಾಷಣ ತರ ಮಾಡ್ತೀವಿ, ಸ್ವಲ್ಪ ವ್ಲಾಗ್ ತರ ಮಾಡ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇವೆಲ್ಲ ಬೇಡ, ಸಾಕ್ ನಾನು ಒಬ್ಬನೇ. ನೀನ ಹೇಳ್ಬೇಕಂತಿದ್ದೀರಾ? ಹೇಳ್ಬೋದು. ಬೆಂಕಿ ಫೀಲಿಂಗ್ ಇದು ನೋಡು ಹಿಂಗ್ ಕಾಣ್ತಿದೆ. ಅಷ್ಟೇ. ಹೇಳಿ ಬ್ರೋ, ಫಸ್ಟ್ ಟೈಮ್ ರೈಡ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ದೇವಸ್ಥಾನ ಬಗ್ಗೆ ಗೈಸ್ ನೋಡಿ, ಸಖತ್ತಾಗಿದೆ. ಅಲ್ಲ ಇದು ನೋಡು ಬ್ರೋ, ಕಮಾನೆ ನೋಡು ಎಷ್ಟು ದಪ್ಪ ಇದೆ ನೋಡೋದು. ಗೈಸ್ ಬನ್ನಿ ಹೋಗೋಣ. ಅರ್ಧಕ್ಕೆ ಹೋದವನಿಗೆ ಹೊರ ಕರ್ತಿ. ಸ್ಕ್ಯಾನ್. ಇಲ್ಲಿ ಗೈಡ್ ಸಿಗ್ತಾರೆ, ನಾನು ವಿಡಿಯೋಸ್ ನೋಡಿದ್ದೆ. ಇಲ್ಲಿ ಗೈಡ್ ಸಿಗ್ತಾರೆ. ಇಲ್ಲಿ ಆಲ್ಮೋಸ್ಟ್ ಲೈಸೆನ್ಸ್ ಗೈಡ್ ಇರ್ತಾರೆ ಗೈಸ್. ನೋಡ್ಬೋದು, ಅಲ್ಲಿದ್ದಾರೆ ನೋಡಿ, ಅಲ್ಲಿದ್ದಾರೆ ಕೂತ್ಕೊಂಡಿದ್ದಾರೆ ಅವರು ಗೈಡ್ಸ್. ಗೈಡ್ ಎಷ್ಟು ಎಷ್ಟಿದೆ ಸರ್? 6 ಜನ ಇದ್ದೀವಿ. 500 ರೂಪಾಯಿ ಸರ್. 500? ಕೇಳ್ತೀನಿ ಅಣ್ಣ. ಗೈಡಿಗೆ 500 ರೂಪಾಯಿ ಆಗತ್ತಂತ. ಇಲ್ಲಿದೆ. ಏ ಬ್ರೋ, ಇಲ್ಲಿಗಿಂತ ಹಳೆ ಬಿಡಲ್ಲಿ ತಗೊಳ್ಳೋಣ. ಅದು ಅಲ್ಲೇ ಅಲ್ಲ ಇರೋದು. ವಾವ್, ಚೆನ್ನಾಗಿದೆ ಮಾತ್ರ, ಸಖತ್ತಾಗಿದೆ. ಎಸ್, ನೋಡ್ತಾ ಇದ್ದೀವಿ ಗೈಸ್. ಇಲ್ಲಿ ನೋಡ್ಬೋದು 500 ರೂಪಾಯಿ ಕೊಡ್ಲಿಕ್ಕೆ ಪೇಡ್ ಫೋಟೋಗ್ರಾಫರ್ ಇದ್ದಾರೆ ಇಲ್ಲಿ. ಫೋಟೋಗ್ರಾಫರ್ ಸರಿ ಇಲ್ಲ. 500 ರೂಪಾಯಿ ಕೊಡ್ತೀನಿ ಬೇಡ ಅಂದೆ. ಇಷ್ಟು ಒಳ್ಳೆ ಜನನೂ ಇದ್ದಾರೆ ಮಾರ್ಯ ಇಲ್ಲಿ. ಗೈಸ್, ಬೇಲೂರ ಶಿಲಾಬಾಲಿಕೆ ಅಂದ್ರೆ ಇವರೇ ನೋಡಿ, ಕಾಣ್ತಿದಾರಲ್ಲ, ಇವರಿಗೆ ಶಿಲಾಬಾಲಿಕೆ ಹೇಳೋದು. ಎಷ್ಟು ಚೆನ್ನಾಗಿದೆ. ದೇವರ ಪಾದಕ್ಕೆ ಸ್ಲಿಪ್ಪರ್ ಸರ್. ಕೆಳಗಡೆ ಉಡ್ಡಿದೆ, ಮೇಲೆ ಲೆದರ್ ಇದೆ ಸರ್. ಉಡ್ಡು ಮತ್ತು ಲೆದರ್ ಅಂದರೆ ದೇವರಿಗೆ ಸರ್ ಹಾಕಲ್ಲ ಸರ್, ಯೂಸ್ ಮಾಡಲ್ಲ. ನಿಮ್ಮ ಮನೆ ದೇವ್ರನವರು ಭಕ್ತಾದಿಗಳು ಕಾಣಿಕೆಯಾಗಿ ಮಾಡಿಸ್ಕೊಡಿದ್ರೆ ಉಡ್ಡು ಮತ್ತು ಲೆದರ್ ಸರ್. ದೇವರ ಪಾದಕ್ಕೆ ಸ್ಲಿಪ್ಪರ್ ಅಂದರೆ ದೇವರಿಗೆ ಹಾಕಲ್ಲ ಸರ್, ಸುಮ್ಮನೆ ನಿಮ್ಮ ಮನೆ ದೇವ್ರನವರು ಸುಮ್ಮನೆ ಕಾಣಿಕೆ ಮಾಡಿಸ್ಕೊಡಿದ್ರೆ ಉಡ್ಡು ಮತ್ತು ಲೆದರ್ ದೇವರ ಪಾದಕ್ಕೆ ಸರ್. ರೀಸೆಂಟಾಗಿ 60 ವರ್ಷ ಆಗಿದೆ, ಭಕ್ತಾದಿಗಳು ಕಾಣಿಕೆಯಾಗಿ ಮಾಡಿಸ್ಕೊಡಿದ್ರೆ ಉಡ್ಡು ಮತ್ತು ಲೆದರ್ ದೇವರ ಪಾದಕ್ಕೆ ಸ್ಲಿಪ್ಪರ್. ಹಾಂ ಸರ್, ಇದು 3 ಭಾಗದಲ್ಲಿ ಏನೋ ಇತ್ತಂತಲ್ಲ, ಇದು ದೀಪ ಹಚ್ಬೇಕಾದ್ರೆ. ಒಂದು ಮೂಲೆ ಮಾತ್ರ ಕಲ್ಲಿಗೆ ಟಚ್ ಆಗಿದೆ, ಒಂದು ಮೂಲೆ ಮಾತ್ರ ಗ್ಯಾಪ್ ಇದೆ, ಓಪನ್ ಇದೆ. ಹಾಂ, ಇದು 4 ಮೂಲೆ ಮಾಡಿದಂತೆ. ಅಲ್ಲಿ ಮೇಲೆ ದೀಪ ಹಚ್ಲಿಕ್ಕೆ ಅಂತೇಳಿ 10 ಟೈಮಿಗೆ ಬೆಂಡ್ ಆಗಿದ್ದು ಹಂಗೆ ಬಿಟ್ರಂತೆ ಹೇಳ್ತಾರೆ ಸರ್. 3 ಮೂಲೆ ಮಾತ್ರ ಕಲ್ಲಿಗೆ ಟಚ್ ಆಗಿದೆ, ಒಂದು ಮೂಲೆ ಮಾತ್ರ ಗ್ಯಾಪ್ ಇದೆ ಸರ್. ಕಾಣಿಸ್ತಿದೆಯಾ? ಆ ಗ್ಯಾಪಲ್ಲಿ ಪೇಪರ್ ಅಥವಾ ತೆಳುವಾದ ಬಟ್ಟೆನಲ್ಲಿ ಕಾಣಿಸ್ತಿದೆ. ಅಂದರೆ 4 ಮೂಲೆಯಲ್ಲಿ ಒಂದು ಮೂಲೆ ಮಾತ್ರ ಓಪನ್ನು, 3 ಮೂಲೆ ಮಾತ್ರ ಕಲ್ಲಿಗೆ ಟಚ್ ಆಗಿದೆ. ಕೆಳಗಡೆ ಸಿಮೆಂಟ್ ಆಗಲಿ ಗಮ್ ಆಗಲಿ ಏನಿಲ್ಲ, ಸುಮ್ಮನೆ ಏರ್ ಪಾಸ್ ಆಗ್ಲಿಕ್ಕೆ ನೋಡಿ ಸೆಂಟ್ರಲ್ಲಿ ಓಪನ್ ಕೂಡ ಮಾಡಿ ನೋಡಿ ಸರ್. ಸರ್ ಕಾಣಿಸ್ಬಿಡಿ, ಏರ್ ಪಾಸ್ ಆಗಲಿಕ್ಕೆ ಸೆಂಟ್ರಲ್ಲಿ ಓಪನ್ ಮಾಡಿದ್ರೆ ಕೆಳಗಡೆ ಯಾವುದೇ ಆಧಾರ ಇಲ್ಲದೆ ನಿಲ್ಲಿಸಿರೋಂಥದ್ದು ಇದು ಸರ್. ಇನ್ನೊಂದು ವಿಶೇಷ ಅಂದರೆ ಸರ್, ನಾನು ಕೂಡ ನಿಮಗೆ ಪ್ರತಿಯೊಂದು ಡೀಟೇಲಾಗಿ ಏನು ಹೇಳಿಲ್ಲ, ಚಿಕ್ಕದಾಗಿ ಒಂದು ಕಿರು ಪರಿಚಯ ಸರ್. ನಾವೆಲ್ಲ ಫುಲ್ ನೋಡಬೇಕಂದ್ರೆ 1 ದಿನ 2 ದಿನ ನೋಡೋಕ್ಕಾಗಲ್ಲ ಸರ್. ಕಂಟಿನ್ಯೂ ಎಕ್ಸ್ಪ್ಲೇನ್ ಮಾಡ್ತಂದ್ರು ಸರ್ 15 ದಿನ ಬೇಕು ಸರ್. ಒಂದೊಂದು ವಿಗ್ರಹಕ್ಕೂ ಒಂದೊಂದು ಕಥೆ ಇದೆ ಸರ್. ಇದು ಕಲಾಸಾಗರ ಸರ್. ನಿಮಗೆ ಟೈಮಿಂಗ್ಸ್ ಇತ್ತಂದರೆ
ಇದು ಕೂಡ ವಿಷ್ಣು ಟೆಂಪಲ್ಲೇ, ಶ್ರೀದೇವಿ ಭೂದೇವಿ 3 ಗುಡಿಗಳು ಬರೀ ಪೂಜೆ ಗುಡಿಗಳಷ್ಟೇ. ಟೈಮಿಂಗ್ಸ್ ಇದೆ ನೋಡಿಕೊಂಡು ದರ್ಶನ ತೊಗೊಳ್ಳಿ ಸರ್. ನಮ್ಮ ಗೈಡ್ ಎಕ್ಸ್ಪ್ಲೇನ್ ಮಾಡ್ತಾ ಇತ್ತು. ಸ್ವಲ್ಪ ಇದೇ ಹೆಂಗಿದೆ ಅಂದರೆ ಹಳೆಬೀಡು ಇನ್ನೂ ಚೆನ್ನಾಗಿರ್ಬೋದಲ್ಲ ಬ್ರೋ? ಹಳೆ ಬೀಡು ನೋಡಬೇಕು, ಸುಮ್ಮನೆ ಚೆನ್ನಾಗಿರುತ್ತೆ ಹೊರಗಿಂದ ನೋಡೋಕ್ಕೆ. ಇದು ಒಳಗಡೆ ಅಂತೂ ಅಲ್ಟಿ, ಅದು ಹೊರಗಡೆ ಅಂತ ಅಲ್ಟಿ ನೋಡ್ಬೇಕು ಅಲ್ಲ. ಬರೀ ನೋಡೋದಲ್ಲ, ನೀವೇನಾದ್ರೂ ಬಂದೆ ಗೈಡ್ ಮಾತ್ರ ತಗೊಂಡು ಗೈಡ್ ತೊಗೊಂಡು ಅದ್ರ ಇತಿಹಾಸ ತಿಳ್ಕೊಳ್ರಿ, ಅವಾಗ ನಿಮ್ಗೆ ಅರ್ಥ ಆಗತ್ತೆ. ಮತ್ತೆ ಬಂದು ನೋಡ್ಕೊಂಡ್ರೆ ಏನು ಗೊತ್ತಾಗಲ್ಲ ದೇವಸ್ಥಾನ. ಹೌದು. ಯಾಕಂತ ಹೇಳಿದ್ರೆ ನೀವು ಅಷ್ಟು ದೂರದಿಂದ ಬಂದಿರ್ತೀರಾ, ಅಷ್ಟು ದುಡ್ಡು ಖರ್ಚು ಮಾಡಿ ಬಂದಿರ್ತೀರಾ, ಟೈಮ್ ಕೊಟ್ಟು ಬಂದಿರ್ತೀರಾ. ನೀವು ಒಂದು 2-3 ಜನ ಬಂದ್ರೆ 200-300 ರೂಪಾಯಿ ತೊಗೊಂತಾರೆ. ಒಂದು 5 ಜನ ಮೇಲಿದ್ರೆ 500 ರೂಪಾಯಿ ತೊಗೊಂತಾರೆ. ಅದಕ್ಕೆ ವರ್ತ್ ಇದೆ ನೋಡೋದಕ್ಕೆ. ಅವ್ರು ಬರೋದೇ ಬೆಸ್ಟ್. ಆನೆದಾ ಸಿಮೆಂಟಲ್ಲಿ ಮುಚ್ಚಾರ. ಹೆಂಗಿದೆ ಮಾರ್ರೆ ಟೆಂಪಲ್ ಮಾತ್ರ. ಟೆಂಪಲ್ ಅಂತೂ ನೋಡ್ಲೇಬೇಕು. ನೀವೆಲ್ಲರೂ ಬನ್ನಿ, ನಮಗೆ 1000 ರೂಪಾಯಿ ಕಳಿಸಿ, ನಾವು ತೋರಿಸ್ತೀವಿ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅಬ್ಸರ್ವ್ ಮಾಡಿದೆ ಅಲ್ಲಿ ಅವರು ಅಬ್ಸರ್ವ್ ಮಾಡಿದ್ರಾ? ಮೂತ್ರನ ಏನೋ ಅಂದ್ಬಿಟ್ರು, ನೋಡಿದೆ ಅವರು ಮೂತ್ರ ಅಂದ್ಬಿಟ್ರು. ನಮ್ಮ ಅಣ್ಣ ಮುಖ ನೋಡಿದೆ, ನಂಗೆ ನಗು ಬಂತ. ಅವ್ರು ನನ್ನ ಮುಖ ನೋಡ್ತೆ. ಇಲ್ಲಿ ನೋಡಿ ಗಾಯ ಪ್ರಜ್ವಲ್ ಬಾಯ್ ನೀರು ಕುಡಿತೇನೆ. ಹೆಂಗನ್ಸ್ತೆ ನೀರು ಕುಡ್ದು? ಈಗ ಇದೇನು ವಿಡಿಯೋ ಇದೆಯಲ್ಲ, ಈಗ ನಾವು ಮಾಡಿರೋದು, ಇದನ್ನ ಲಾಸ್ಟಿಗೆ ಇದ್ರದ್ದೇ ಸಪ್ರೇಟ್ ಆಗಿ ಒಂದು ಇದು ಮಾಡ್ಬಿಡೋಣ, ವಿಡಿಯೋ ಅಪ್ಲೋಡ್ ಮಾಡೋಣ. ಈಗ ನಮ್ದೇನು ಎಂಜಾಯ್ಮೆಂಟ್ ಇಂದ ಅದಲ್ಲ ಇದೆಲ್ಲ, ಅದನ್ನ ಸಪ್ರೇಟ್ ಮಾಡೋಣ. ಯಾಕಂದ್ರೆ ಅದು ಹಾಕ್ಬಿಟ್ರೆ ಫುಲ್ ಲೆಂದಿ ಆಗುತ್ತೆ ನೋಡಿ. ಅದು ಶಾರ್ಟ್ ಕಟ್ ಆಗಿದೆ, ಕಾಲ್ ಬಂದಿತ್ತು, ಕಟ್ ಆಯ್ತಾ ಕಾಲ್. ಇದೆಲ್ಲ ಮತ್ತೆ ಮೂರ್ತಿಗಳಿದೆ ಅಂತೆ ಅವ್ರು ಹೇಳಿದ್ರಲ್ಲ ಗೈಡ್, ಅದೇ ಥರ ತುಂಬ ಚೆನ್ನಾಗಿದೆ. ಇದು ಸ್ಕೆಚ್ಚು ಹಿಂಗೆ ಮಾಡ್ಬೇಕಂತ ಹೇಳಿದ್ದು. ಕೃಷ್ಣ ಗೈಸ್, ಈಗ ಇಲ್ಲಿ ಬೇಲೂರಿಂದ ಹಳೆಬೀಡಿಗೆ ಹೊರಟಿದ್ದೀವಿ. ಇಲ್ಲಿಂದ ಜಸ್ಟ್ 16 ಕಿಲೋಮೀಟರ್. ಈಗ ಹೊರಟಿದ್ದೀವಿ ಗೈಸ್. ಸ್ಟೇಟು ಹೊರಟಾಗಿದೆ ಗೈಸ್. ಮತ್ತೆ ಸಣ್ಣ ಸಣ್ಣ ಮೂರ್ತಿಗಳು ತೊಗೊಂಡಿದ್ದೀವಿ. ಹನುಮಾನ್ ದಾದ ಆಯಿತು, ಗಣಪತಿ ಆಯಿತು. ಬೈಕಲ್ಲಿ ಹಚ್ಚಲಿಕ್ಕೆ ಯಾರು ಇವನು? ನೀನು ಈ ಬೈಕಲ್ಲಿ ಬಂದು ನಿನ್ನ ಅನುಭವ ಹೆಂಗಿದೆ? ಅಲ್ಲಿಂದ ಕೊಂಡಿ ಹೋಗಿದೆ. ಆದರೆ ಚೆನ್ನಾಗಿದೆ, ಕಂಫರ್ಟ್ ಇದೆ. ಆದರೆ ನಾವು ತುಂಬ ಟ್ರಾವೆಲ್ ಮಾಡ್ತಿದ್ದೀವಲ್ಲ, ಅದಕ್ಕೆ ಹಂಗೆ ಆಗ್ತಿದೆ. ಈಗ ಹಳೆಬೀಡು ಟೆಂಪಲಿಗೆ ಬಂದಿದ್ದೀವಿ. ಇದು ಪಾರ್ಕಿಂಗ್ ಏರಿಯಾ ಚೆನ್ನಾಗಿದೆ, ಇಲ್ಲೇ ಪಾರ್ಕ್ ಮಾಡಿ. ಗಣಪತಿ ಬಪ್ಪ ಮೌರ್ಯ. ಇವ್ರು ಗಣಪತಿ ಪೂಜೆ ಮಾಡ್ತಿದ್ರಂತ ಕೇಳಿದ್ದೆ. ಮತ್ತೆ ಇದು ಅವ್ರ ಲಾಂಛನ. ಇಲ್ಲೇ ಬಿಡೋದಾ? ಇಲ್ಲಿದೆ, ಬಿಟ್ರಾಯ್ತು. ಇಲ್ಲಿದೆಲ್ಲ ಜಾಗ ಇದೆ ಬಿಡೋಕ್ಕೆ. ಸಿನ್ ಮಾಡೋದು ಇದೇ ಟೆಂಪಲು. ಸೊ ಗೈಸ್, ಈಗ ನಾವೆಲ್ಲ ನೋಡಾಗಿದೆ ಟೆಂಪಲೆಲ್ಲ. ಈಗ ಹೊರಟಿದ್ದೀವಿ ಲಾಡ್ಜಿಗೆ. ಅಲ್ಲಿ ಹೋಗೊಂಡು ರೂಮಲ್ಲಿ ಚೆಕ್ಔಟ್ ಮಾಡೋದಿದೆ. ಚೆಕ್ಔಟ್ ಮಾಡಿ ಯಾವ ಕಡೆ ಹೋಗ್ಬೇಕಂತ ಹೇಳಿ ಹೇಳ್ತಾರೆ. ನಮ್ಮದು
ಬ್ರದರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಗೈಸ್ ಇದು. ಆಲ್ಮೋಸ್ಟ್ ಸೇಮ್ ಎಕ್ಸ್ಪ್ಲನೇಷನ್ ಅಂತ ಹೇಳಿದ್ರೆ ಬೇಲೂರಿದೆ, ಸ್ವಲ್ಪ ಚೇಂಜಸ್ ಇದೆ ಅಂತ ಹೇಳಿದ್ರೆ ಈ ಮಧ್ಯದಲ್ಲಿ ಕೆತ್ತನೆಗಳನ್ನು ನಿಲ್ಲಿಸಿದೆ, ಅದನ್ನೆಲ್ಲ ನೋಡ್ಬೋದು ನೀವು. ಈಗ ಒಂದು ಗ್ರೂಪ್ ಫೋಟೋ ತಗೊಂಡು ಹೋಗ್ಬಿಡ್ತೀವಿ. ತುಂಬ ಜನ ಒಬ್ಬರು ಫೋಟೋ ಹೊಡ್ತೀರ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಸ್ವಲ್ಪ ಕೊಡೋದೇ ಇಲ್ಲ ಫೋಟೋ ಹೊಡಲಿಕ್ಕೆ, ಅರ್ಥನೇ ಇಲ್ಲ. ನೋಡಿ ನಮ್ಮ ರಾಕಿ ಬಾಯ್ ಏನೋ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ, ಹೇಳಿ. ಪ್ರಯತ್ನ ಏನಿಲ್ಲ, ನಾನು ಇಷ್ಟ ತನಕ ನೋಡಿದ ಬಗ್ಗೆ ಸ್ವಲ್ಪ ಹೇಳ್ಬೋದಷ್ಟೇ. ನಾವು 2 ದಿನ ಏನು ಟೂರ್ ಮಾಡ್ಕೊಬಂದು ಏನು ನೋಡ್ಬೇಕಂತ ನಾವು ಇಟ್ಕೊಂಡು ಬಂದಿದ್ವಿ. ಸೊ ಅದೆಲ್ಲ ನಮ್ಮದು 100% ಕವರ್ ಆಗಿದೆ, ಸಕ್ಸಸ್ ಆಗಿದೆ. ಯಾಕಂತಂದರೆ ಯಾವಾಗಲೂ ನಾವು ಕೆಲಸ ಮಾಡುತ್ತಾ ಇರ್ತಿದ್ವಿ 1 ವರ್ಷ ಇಡೀ. ಈಗ ಬೈಕೆಲ್ಲ ತೊಗೊಂಡ್ಮೇಲೆ ಎಲ್ಲರೂ ದೊಡ್ಡ ಬೈಕ್ ತೊಗೊಂಡು ಈ ಥರ ಒಂದು ಟ್ರಿಪ್ ಮಾಡೋದ್ಮೇಲೆ ಬಂದಿರೋ ಮಜಾ ಅಷ್ಟಿಂದ ನಂಗಂತೂ ಹೇಳೋಕ್ಕಾಗ್ತಾ ಇಲ್ಲ. ಅದು ಒಳ್ಳೆ ಮನಸ್ಸಿಗೆ ಒಂಥರ ಸಮಾಧಾನ, ಖುಷಿ ಎಲ್ಲ ಆಗ್ತಾ ಇದೆ. ಇಂಥ ಕಡೆ ಬರಬೇಕು, ನೀವು ಬನ್ನಿ, ನೋಡಿ, ಎಂಜಾಯ್ ಮಾಡಿ, ತಿರುಗಾಡಿ, ಹಿಂದೂ ಸಂಸ್ಕೃತಿನ ನೋಡಿ ಹೆಂಗಿದೆ. ಬರೀ 4 ಗೋಡೆಗಳ ಮಧ್ಯೆ ಕೂತ್ಕೊಂಡು ಕೆಲಸ ಮಾಡಿ ಏನು ಪ್ರಯೋಜನ ಇಲ್ಲ. ಇಂಥದ್ದೆಲ್ಲ ನೋಡ್ಕೊಂಡು ಸ್ವಲ್ಪ ತಿಳ್ಕೊಳ್ಳಿ. ನಾವು ಆ್ಯಕ್ಚುಲಿ ಯಾವುದಾದ್ರು ಫಸ್ಟ್ ನೋಡಿದ್ದು ಬೇಲೂರಲ್ಲಿ ಗೈಡ್ ಮಾಡಿದ್ರು. ಅದ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಕೂಡ ಸಖತ್ತಾಗಿತ್ತು. ಆ ವಿಡಿಯೋನ ಹಾಕ್ತೀವಿ ನೋಡಿ ಗೈಸ್. ಈ ವ್ಲಾಗಲ್ಲಿ ಹಾಕಲ್ಲ, ಸಪ್ರೇಟಾಗಿ ಹಾಕ್ತೀವಿ. ಆ ವಿಡಿಯೋ ಅಷ್ಟೇ ಹಾಕ್ತೀವಿ, ಅದನ್ನು ನೋಡಿ. ಪ್ರಜಾಬಾಯ್ ಹಂಗೆ ಹೋಗ್ತಿದ್ಯಾ? ಏನೇ ಹೇಳು, ಸುತ್ತಾಡ್ಬೇಕು ಪತ್ರ ಏನಂತ. ಹೌದು, ಜೀವನದಲ್ಲಿ ಸುತ್ತಾಡಬೇಕು, 4 ವಿಷಯಗಳು ಗೊತ್ತಾಗತ್ತೆ. ಅದು ಹೇಳ್ತಾರಲ್ಲ ಗಾದೆ ಮಾತು, ದೇಶ ನೋಡು, ಕೋಶ ಓದಿ ನೋಡು. ದೇಶ ಸುತ್ತದಷ್ಟೇ, ಕೋಶ ಓದಷ್ಟೇ ನಾಲೆಜ್ ಸಿಗತ್ತಂತ. ಇಲ್ಲ ತೊಗೊಂಡಿದ್ವಿ ಬೇಲೂರಲ್ಲಿ ತೊಗೊಂಡಿದ್ವಿ. ಇನ್ನು ಪ್ರಜ್ವಲ್ ಬಾಯ್ ಮದುವೆ ಆದಮೇಲೆ ಬರ್ತಾನೆ, ಹೌದಲ್ವಾ? ನನ್ನ ಹೆಂಡತಿ ಜೊತೆ ಬರ್ತೀನಿ. ಹಾಂ, ಯಾಕಂದರೆ ಅವರು ರಷ್ಯಾದವ್ರಾಗಿದ್ರೆ ಅಲ್ಲ, ಅವರಿಗೆಲ್ಲ ನಾನೇ ಇವನೇ ಎಕ್ಸ್ಪ್ಲೇನ್ ಮಾಡ್ತಾನೆ. ರಷ್ಯಾದವ್ರಾಗಿದ್ರೆ ನೋಡೋಣ ಗೈಸ್. ಈಗ ಕುದುರೆ ಬೇಕಾದ್ರೆ ಓಡಿಸ್ಬೋದು ಇಲ್ಲಿಂದ ಹಿಂಗೆ ರೌಂಡ್ ಹೊಡೆದು ಬಂದುಬಿಟ್ರೆ 50 ರೂಪಾಯಿನ 100 ರೂಪಾಯಿ ಕೊಡಬೇಕು. ನೋಡಿ ಹೋಯ್ತು, ಕುದುರೆ ತೊಗೊಂಡು ಹೋಗ್ತಾರೆ, ತೊಗೊಬರ್ತಾರೆ. ಏನಂತ್ಯ, ಇದು ಓಡಿಸೋದು ಅದು ಓಡಿಸೋದು ಒಂದೇನಾ? ಅದರಲ್ಲಿ ಆ್ಯಕ್ಚುಲಿ ಒಂದು ಟ್ರಿಪ್ಪಿಗೆ 100 ರೂಪಾಯಿ ಅಂತೆ. ಒಂದು ರೌಂಡು ಅದೇ 100 ರೂಪಾಯಿ ಈ ಕುದುರೆಗೆ ಹಾಕಿದ್ರೆ 30 ಕಿಲೋಮೀಟ್ರ್ ಹೋಗ್ಬಿಡ್ಬೋದು ಗೈಸ್. ಹೌದು, ಇದು ಆ್ಯಕ್ಚುಲಿ ತುಂಬ ಹೈಟ್ ಇದೆ. ಈಗ ಇವನು ಹೈಟ್ ಇದ್ದಾನೆ ಅಂದ್ಕೊಂಡು ಗೊತ್ತಾಗ್ತಿಲ್ಲ, ಕುಳ್ಳಗಿದಾರ ಹತ್ರ ಗೊತ್ತಾಗತ್ತೆ, ತುಂಬ ಹೈಟ್ ಇದೆ. ಈಗ ನೋಡಿ ಅವ್ನು ಕಮ್ಸೆ ಕಮ್ 6 ಫೀಟ್ ಇದೆಯಲ್ಲ ಬ್ರೋ. ನೋಡಿ ಕಾಲು ನೋಡಿ ಅವ್ನು ಎಷ್ಟು ಮುಟ್ಟತ್ತೆ. ಈಗ ಕುತ್ಕೊಂಡಿದ್ದಾನೆ ಗಾಡಿ ಮೇಲೆ, ಫೋಲ್ಡ್ ಆಗಿಲ್ಲ ಏನಿಲ್ಲ. ಇದು ಪ್ರೋ ಎಡಿಷನ್ ಕುದುರೆ ಬಂತಿದೆ, ಚೆನ್ನಾಗಿದೆ ಗೈಸ್ ಕುದುರೆ ನೋಡಲಿಕ್ಕೆ. ಹಿಂದ್ಗಡೆ ಕುದುರೆ ಗೈಸ್. ಈಗ ರೂಮಿಗೆ ಬಂದಿದ್ದೀವಿ, ಈಗ ಹೊರಟ್ವಿ. ಬೇಲೂರು ಆಯಿತು, ಹಳೆಬೀಡು ಆಯಿತು, ಮಂಗಳೂರು. ಹಾಂ, ಕೊರಗಜ್ಜ ಹೋಗೋದಂತೆ. ಚಾರ್ಮಾಡಿ ಘಾಟ್. ಗೊತ್ತಾಗ್ಲಿಲ್ವಾ? ಸ್ವಲ್ಪ ಆ ಕಡೆ ನೋಡು. ಚಾರ್ಮಾಡಿ ಘಾಟ್. ಸ್ವಲ್ಪ ಈ ಕಡೆ ನೋಡು ಕಂದ. ಟೆಂಪಲ್ ಮಾತ್ರ. ಟೆಂಪಲ್ ಅಂತೂ ಚಾರ್ಮಾಡಿ ಘಾಟಿಗೆ ಹೋಗ್ತೀವಿ. ಹೋಗಿ ಅಲ್ಲಿಂದ ಕೊರಗಜ್ಜ, ಆಮೇಲೆ ಅಲ್ಲೇ ಸ್ಟೇ ಇವತ್ತು. ಆಮೇಲೆ ನಾವು ವಾಟರ್ ಪಾರ್ಕ್ ಅದು ಇದು ಅಂತ ಹೇಳಿ ಪ್ಲಾನ್ ಮಾಡ್ತಿದ್ದಾರೆ. ಓಂಕರ್ ಬಾಯ್, ಗಲೆ ಮೇ ಟಾಯ್, ಹಾತ್ ಮೇ ಲೋಟ. ಹಲೋ ಆಕಿ ಬಾಯ್ ಯಾವಾಗಿಂತ ಲೇಟ್ ಮಾಡ್ತಿದ್ದಾರೆ ಈಗಲೂ. ಏ ಇಲ್ಲೇನೋ ಹೇಳ್ದ, ನಂಗೆ ಕೇಳಿಸಿಲ್ಲ. ಏನ ಕರೆಕ್ಟಾಗಿ ಹೇಳೋ. ಕುತ್ಕೊಂಡು ಸುಸು ಮಾಡ್ತೀಯಾ, ನಂಗೆ ಹೇಳ್ತೀಯಾ ಅಂದ್ಕೊಂಡೆ. ಕುತ್ಕೊಂಡು ಸುಸು ಮಾಡ್ತಾನವ, ಗೊತ್ತಾ ನಿಂಗೆ? ಕುತ್ಕೊಂಡು ಸುಸು ಮಾಡ್ತಾನೆ, ಹಾಸಕ್ಕಿಲ್ಲ ಪೈಪು. ಗೈಸ್ ರೂಮ್ ಎಲ್ಲ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಈಗ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ತಿದ್ದೀವಿ, ಏನಿದೆಯೇ ಏನಿಲ್ಲ ಅಂತ ಹೇಳಿ. ಎಲ್ಲ ಕ್ಲಿಯರ್ ಅಲ್ವಾ ರಾಕಿ ಬಾಯ್? ನೋಡು, ಏನಿಲ್ಲ ಗೈಸ್. ಹೋಗೋದೇ ಈಗ. ರಿಮೋಟ್ ತಗೋಬಾ. ಫೈನಲಿ ಹೊರಟಿದ್ದೀವಿ ಈಗ. ಬೈಕ್ ಲೈನಪ್ ಆಗಿದೆ, ಟಾಪ್ ಬಾಕ್ಸು ಪೆನ್ಸ್ ಎಲ್ಲ ಹಾಕಾಗಿದೆ. ಗೈಸ್ ಈಗ ನಾವಿಲ್ಲಿ ಊಟಕ್ಕೆ ಬಂದಿದ್ದೀವಿ. ಇಲ್ಲಿ ಚೆನ್ನಾಗಿದೆ ಗೈಸ್, ಇಲ್ಲಿ ಪ್ಲೇಸು. ಟೈಮ್ ಆಗಿದೆ ತುಂಬ.
ಬೈಕ್ನ ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ಇಲ್ಲಿ ಸೈಡಲ್ಲೇ ಒಳ್ಳೆ ನೇಚರ್ ಇದೆ, ಸಖತ್ತಾಗಿದೆ, ಸಖತ್ತಾಗಿದೆ. ಬೈಕು ನಿನ್ನಿಲ್ಲೇ ಇದಲ್ಲ, ನೋಡ್ಬೋದು. ಒಳ್ಳೆ ಇದೆ ಪ್ಲೇಸ್ ಮಾತ್ರ, ಸಖತ್ತಾಗಿದೆ. ನೋಡಿ ಇಲ್ಲಿ ಸಾಹಸ ಪಡ್ತಾ ಇದ್ದಾರೆ ಎಲ್ಲರೂ, ಸೀಟನ್ನೆಲ್ಲ ಬಿಚ್ಕೊಂಡು. ಗುಂಡಿ ನೋವಾಗ್ಬಾರ್ದು ಅನ್ನೋ ಪ್ರೊಸೆಸ್. ಏನು ಕ್ಲೀನ್ ಮಾಡ್ತಾ ಇದೀಯಾ ಬ್ರೋ? ಕೋಳಿ ಪಕ್ಕ. ಅದೇ ಭೂಮಿ ಅದೇ ಬಾನು ಈ ನಯನ ನೂತನ, ಅದೇ ದಾರಿ ಅದೇ ತಿರುವು ಈ ಪಯಣ ನೂತನ. ಬ್ರೋ, ಪ್ಲೇಸ್ ಬಗ್ಗೆ ಒಂದೆರಡು ಮಾತು. ಪ್ಲೇಸ್ ಬಗ್ಗೆ ಪ್ಲೇಸ್ ಬೇರೆ ಬಗ್ಗೆ ಹೇಳ್ತಿದ್ಯಾ? ಹಾ, ಅದೇ ಹಿಂಗೆ ಮಳೆಗಾಲದಲ್ಲಿ ಡ್ಯಾಮಾ ಈ ಗೇಟಾ? ರಾಕಿ ಬಾಯ್, ನೀನ್ ಬೆಳಗಿಂದ ನಿನ್ನೆಯಿಂದ ಯಾವಾಗ ಮಾತಾಡೇ ಇಲ್ಲ. ಈಗ ಒಂದ್ ಮಾತಾಡಿ ಹೇಳ್ಬೇಕು. ಈ ನೇಚರ್ ನೋಡಿ, ಈಗ ಈ ನೇಚರ್ ನೋಡ್ಬಿಟ್ಟು ನಂಗೆ ಅನಿಸ್ತಾ ಇದೆ, 1 ಮಿನಿಟ್ ತಡ್ರ. ಮನಸ್ಸಿಗೆ ಆನಂದ, ಕಣ್ಣಿಗೆ ತೃಪ್ತಿ, ದೇಹಕ್ಕೆ ಸಂತೋಷ. ಒಟ್ಟು ಮಸ್ತ್ ಮಜಾ ಮಾಡಿದ್ವಿ. ಒಂದ್ಸತಿ ನೀವು ಏನಾದ್ರು ಈ ಕಡೆ ಬಂದಾಗ ಇದನ್ನೆಲ್ಲ ನೋಡ್ಕೊಂಡು ಹೋಗಿ. ಸೂಪರ್ ಆಗಿದೆ ಪ್ಲೇಸ್ ಮಾತ್ರ. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈ ರೋಡ್ ಅಲ್ಲಿ ಈ ತರ ಒಂದ್ ಇರುತ್ತೆ. ತುಂಬಾ ಇಷ್ಟೆಲ್ಲ ಕೆಲಸ ಬಿಟ್ಟು ಏನ್ ತಗೊಂಡ್ಬಂದಾರೆ ಅಂತ ಆಯ್ತು. ನಿಜವಾಗ್ಲು ಒಂದ್ಸತಿ ನೋಡ್ಬೇಕು, ಚೆನ್ನಾಗಿದೆ, ಮಸ್ತ್ ಆಗಿದೆ ಗಾಯ್ಸ್. ಇದು ನಮ್ ನಾರ್ತ್ ಸೈಡಿಗೆ ಹೋದ್ರೆ ಹಿಮಾಲಯಸ್ ಹೆಂಗಿದೆ ಅಲ್ವಾ? ನಾರ್ತ್ ಸೈಡಿಗೆ ಹೋದ್ರೆ ಹಿಮಾಲಯಸ್ ಹೆಂಗಿದೆ ಅದೇ ತರ ಇದು ನಮ್ಮ ಸೌತ್ ಅಲ್ಲಿ ಹಿಮಾಲಯಸ್ ಅಂತ ಹೇಳ್ಬೋದು. ಅಷ್ಟೇ ಗ್ರೀನ್ ಇರುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ಗಾಯ್ಸ್. ನೋಡ್ಬೋದು ನೀವು, ನೆಕ್ಸ್ಟ್ ಲೆವೆಲ್. ಮತ್ತೆ ಏನು ಹೇಳಲಿಕ್ಕೆ ವರ್ಡ್ಸ್ ಕಮ್ಮಿ ಆಗ್ತಾ ಇದೆ. ಏನ್ ಹೇಳ್ತೀಯ ಗಾಯ್ಸ್? ಮನೇಲಿ ಮಾತ್ರ ಇರ್ಬೇಡಿ, ಗಾಡಿ ಎತ್ತಿ ತಗೊಂಡ್ ಬನ್ನಿ ಈ ತರ ಪ್ಲೇಸಿಗೆ. ಅಷ್ಟೇ ಜೀವನ. ಯಾರ್ದು ಗಾಯ್ಸ್? ಏನ್ ಗಾಯ್ಸ್ ಇದು? ಯಪ್ಪ, ಓ ಅಲ್ಟಿಮೇಟ್ ಗುರು, ಅಲ್ಟಿಮೇಟ್. ಕೊರಗಜ್ಜ ಆಗಿದೆ. ಮುಂಚೆನೆ ಮೊಬೈಲ್ ಅಲ್ಲಿ ವಿಡಿಯೋ ಗಿಡಿಯೋ ಮಾಡಬಾರ್ದು ಅಂತ ಹೇಳಿ ಟೆಂಪಲ್ ಬಂದ್ರೆ ಯಾವುದೇ ಕಾರಣಕ್ಕೂ ಮೊಬೈಲ್ ತೆಗೆದು ಫೋಟೋ ಆಗಲಿ ವಿಡಿಯೋ ಆಗಲಿ ಯಾವುದೇ ಕಾರಣಕ್ಕೂ ತೆಗಿಬೇಡಿ. ಇಲ್ಲಿ ನೋಡ್ಬೋದು ನೈವೇದ್ಯಕ್ಕಾಗಿ ಇದನ್ನ ಹೂನ ಮತ್ತೆ ಏನೋ ಇದೆ ಒಳಗೆ, ನೋಡ್ಬೋದು. ಇಲ್ಲಿ ವಿಡಿಯೋ ಮಾಡೋಕ್ಕೆ ಅಲೋ ಇಲ್ಲ, ಅದಕ್ಕೆ ಮಾಡಲ್ಲ, ಸುಮ್ಮನೆ ರಿಸ್ಕ್ ತಗೊಳ್ಳಲ್ಲ. ಯಾಕೆ ಬೇಕು ಬಯಸ್ಕೊಳ್ಳೋದು ಅಲ್ವಾ? ಸರಿ ಗೈಸ್, ಆಮೇಲೆ ಸಿಗೋಣ, ಕ್ಲೋಸ್ ಮಾಡ್ತೀವಿ. ಸೊ ಗೈಸ್, ಈಗ ನಾವು ಶೆಟ್ಟಿ ಲಂಚ್ ಹೋಮಿಗೆ ಬಂದಿದ್ದೀವಿ. ವೆಯ್ಟ್ ಮಾಡಿ. ಹಾಂ ಬಾ, ರೈಟ್ ಸ್ಟ್ರೇಟ್ ಹೋಗ್ಬೇಕಂತ. ಈಗ ಫುಲ್ ಆಗಿದೆ. ಇದು ಸಿಕ್ಕಾಪಟ್ಟೆ ಚೆನ್ನಾಗಿರೋ ಹೋಟೆಲು. ಇದು ಕಿಚನು. ಹೋಗಿಸಿದ ಖಾಲಿ ಇದೆ. ಓಕೆ, ಖಾಲಿ ಇದೆ. ಬಂದಿದ್ದೀವಿ. AC ಸಖತ್ತಾಗಿದೆ, ಫುಲ್ ಚಿಲ್ಲು. ಇದು ಆ್ಯಕ್ಚುಲಿ ಬೇಕಾಗಿತ್ತು. ಈಗ ನೋಡಿ ಗಾಯ್ಸ್, ಒಳಗೆ ಹಾಕಿರೋ ಟಿ ಶರ್ಟ್ ಸಮೇತ ಒದ್ದೆಗೆ ಹೋಗಿದೆ. ಏನಂತ್ಯಾ? ಇಲ್ಲಿ ನೋಡಿ, ಒಂದು ಯಾವ ಥರ ಬೆವರ್ತಿ ಅಂದರೆ ಮೂಗಲ್ಲ ನೀರು. ಮಂಗಳೂರು ತುಂಬ ಕೋಲ್ಡ್ ಆಗಿದೆ ಅಲ್ವಾ?
ಕೋಲ್ಡ್ ಆಗಿದೆ ಸಿಕ್ಕಾಪಟ್ಟೆ ಇಟ್ಟಿದೆ ಗುರು, ತುಂಬಾ ಇಟ್ಟಿದ. ಒಂದ್ ಮಾತು, ನೀರು ಬೇಕು, ನೀರು ನೀರು ಆ? ನೀರು ನೀರು ಈ ಬ್ಲಾಗಲ್ಲಿ ಹೇಳ್ದೆ ಹೆಂಗೆ ನೀರು ಬರುತ್ತೆ. ವಿಡಿಯೋ ಮಾಡೋದು ಬಿಟ್ಟು ಮಚ್ಚ ನೀರು ತಗೋಬರಲಿ. ಇಲ್ಲಿ ವಿಡಿಯೋ ಮಾಡ್ಕೊಂಡು ತೋರ್ಸೋದು ಬದಲು ಹೋಗ್ಬಿಟ್ಟು ನಮಗೋಸ್ಕರ ಒಂದ್ ಸ್ವಲ್ಪ ಕುಡಿಯೋಕೆ ನೀರು. ಅಲ್ಲ, ದೇವರು ನಿಂಗೂ ಕೈ ಕೊಟ್ಟವನೆ, ಕಾಲ್ ಕೊಟ್ಟವನೆ. ಅಂಡೆ ವಾಲ ಬರ್ಗರ್ ಮುಖ ನೋಡ್ರೆ ರೈಡರ್ಸ್ ಜಂಬಿರ ಬರಲ್ಲ ಇಲ್ಲ. ಗೈಸ್, ಒಬ್ಬ ರೈಡರ್ ಈಗ ಬಿಟ್ಟು ಹೋಗ್ತಾ ಇದ್ದಾನೆ ಕುಮಟಾದಲ್ಲಿ. ಈಗ ನೆಕ್ಸ್ಟ್ ರೈಡ್ ಅಂದರೆ ನಮ್ಮ ಮನೆಗೆ ಈಗ ಕುಮಟಾ ರೀಚ್ ಆಗಿದ್ದೀವಿ. ನಾವಷ್ಟೇ ಹೋಗೋದು ಈಗ ನೆಕ್ಸ್ಟ್ ಹೋಗ್ಬೇಕು, ಮತ್ತೆ ಅವನು ವರ್ಕಿಗೆ ಹೋಗ್ಬೇಕು. ಗೈಸ್, ಈಗ ಲೇಟ್ ಮಾಡೋದಿಲ್ಲ, ಅವನಿಗೆ ಟ್ರೈನ್ ಇದೆ, ಹೋಗ್ಬೇಡಣ.